ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ಮಂಗಳವಾರ ದಿವಸ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇರೋದ್ರಿಂದ ಸೊ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತಿನ ಸಹ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಚೇಂಜ್ ಆಗ್ತಾ ಇದೆ ಮತ್ತು ಯಾವ ಸಮಯದಲ್ಲಿ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾ ಇದೆ. ಅಂದರೆ ಮಂಗಳವಾರ ದಿವಸ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿ ಅನ್ನೋದು ಉಚ್ಚ ರಾಶಿ ಹಾಗೂ ಜಲತತ್ವದ ರಾಶಿ ಆಗಿರೋದ್ರಿಂದ ಸಮೃದ್ಧಿಯಾದ ಮಳೆ ಬರುವಂಥದ್ದು, ಬೆಳೆ ಚೆನ್ನಾಗಾಗುವಂಥದ್ದು, ರೈತರಿಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಆದಾಯನೂ ಕೂಡ ಈ ವರ್ಷದಲ್ಲಿ ನೋಡ್ಬೋದು. ಅದು ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಸಂತೋಷದ ವಿಷಯನೂ ಕೂಡ. ರೈತರು ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮಕ್ಕಳು ಚೆನ್ನಾಗಿ ಓದೋದು ಅಥವಾ ಒಳ್ಳೆ ಹೆಸರುಗಳು ಬರುವಂಥದ್ದು ಅಥವಾ ಇನ್ನೂ ಹೊಸ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಉಟ್ಕೊಳ್ಳುವಂಥದ್ದು, ಇದರಿಂದ ನಮ್ಮ ಒಂದು ಎಜುಕೇಷನ್ ಮಟ್ಟ ಬಂದು ಏರ್ತಾ ಹೋಗ್ತಾ ಇರುತ್ತೆ. ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವಾಗ ರ್ಯಾಂಕಿಂಗ್ಸ್ ಅಂತ ತೊಗೊಂಡಾಗೂ ಅಷ್ಟೇ, ಇವಾಗ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಬಂದಾಗ ಒಂದು 90% ನಿಂತ್ಕೊಂತು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ 99% ಆ ಥರ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮಕ್ಕಳು ಬರ್ತಾರೆ ಈ ವರ್ಷದಲ್ಲಿ. ಅಂದರೆ ಗುರು ಬದಲಾವಣೆಯಿಂದ ಆಗ್ತಿರೋಂಥ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಧರ್ಮ ಕಾರ್ಯಗಳು, ಯಾರೆಲ್ಲ ದೇವಸ್ಥಾನಗಳು ನಡೆಸ್ತಿದ್ದಾರೆ, ಮಠಗಳು ನಡೆಸ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ, ಈ ರೀತಿ ಯಾವುದಾದ್ರೂ ಧರ್ಮ ಕಾರ್ಯಗಳು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲರಿಗೂ ಕೂಡ ಉನ್ನತವಾದ ಹೆಸರು ಬರುತ್ತೆ. ಹಾಗೆ ಉನ್ನತ ಮಟ್ಟಕ್ಕೂ ಕೂಡ ಹೋಗುತ್ತೆ. ಅದು ಒಂದು ಎತ್ತರವಾದ ಸ್ಥಾನಕ್ಕೂ ಕೂಡ ಹೋಗ್ತಾ ಇದೆ. ಸೊ ಇದು ಗುರು ಬದಲಾವಣೆಯಿಂದ ಆಗ್ತಿರುವಂಥ ಪ್ರಮುಖವಾದ ಒಂದು ಖುಷಿ ವಿಷಯ. ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆದರೆ ನಾವು ಗ್ರಹಗಳ ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಯಾವ ರಾಶಿಗೆ ಗುರು ಯಾವ ಸ್ಥಾನದಲ್ಲಿ ಬರ್ತಾನೆ, ಯಾವ ರಾಶಿ ಮೇಲೆ ತನ್ನ ದೃಷ್ಟಿನ ಬಿಟ್ಟಿದ್ದಾನೆ, ಇದರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನೋಡೋಣ. ಇನ್ನು ಗುರು ಬದಲಾವಣೆಯಿಂದ ಸಿಂಹರಾಶಿಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಸಿಂಹರಾಶಿಯವರು ಆಲ್ರೆಡಿ ಯೋಚನೆ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಏನಂತ, ಇಷ್ಟು ದಿವಸಗಳ ಕಾಲ 11ರಲ್ಲಿ ಗುರು ಇದ್ದ, ಹೆಂಗೋ ಗುರುಬಲ ಇತ್ತು, ಇವಾಗ ಏನಪ್ಪ 12 ಗುರು ಬಂದುಬಿಟ್ಟ, ಗುರುಬಲ ಹೊರಟೋಯ್ತು, ಇನ್ನು ನನಗೆಲ್ಲ ಲಾಸಸ್ ಆಗುತ್ತೆ, ಏನು ಕೆಲಸಕ್ಕೆ ಕೈ ಇಟ್ಟರು ನನಗೆ ಲಾಭಗಳು ಬರೋದಿಲ್ಲ, ಏನಪ್ಪ ಮುಂದಿನ ಕತೆ ಅನ್ನೋ ಯೋಚನೆ ಆಗಿಬಿಟ್ಟಿರುತ್ತೆ. ಆ ರೀತಿಯಾದ ನೆಗೆಟಿವಿಟಿ ಏನೂ ಆಗೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಹೌದು ಗುರುಬಲ ಹೋಯಿತು, 11ನೇ ಮನೇಲಿ ಇದ್ದಿದ್ದು ಗುರು ಇವಾಗ ನಿಮಗೆ 12ನೇ ಮನೆಗೆ ಬಂದ, ವ್ಯಯಸ್ಥಾನಕ್ಕೆ ಬಂದ. ಸೊ ಹಾಗಾಗಿ ಗುರುಬಲ ಹೋಗಿದ್ದಂತೂ ನಿಜ. ಆದರೆ ಬೇರೆ ಗ್ರಹಗಳ ಒಂದು ಅನುಗ್ರಹನೂ ಕೂಡ ಇದೆ ಅಲ್ವಾ, ಅದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬೇಕಲ್ವ. 9 ಗ್ರಹಗಳಿದ್ದಾವೆ, ಆ ಗ್ರಹಗಳದ್ದು ಕೂಡ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅಲ್ವಾ. ಸೊ ಗುರು ಒಂದೇ ಗ್ರಹದಿಂದಲೇ ನಿಮಗೆಲ್ಲ ಒಳ್ಳೆಯದಾಗಬೇಕು ಅಂತ ಅಂದ್ಕೊಳ್ಳೋಂಗಿಲ್ಲ. ಸೊ ಮೊದಲನೇದಾಗಿ ಏನೆಲ್ಲ ನಿಮಗೆ ಸಿಹಿ ಸುದ್ದಿಗಳಿದೆ ಅನ್ನೋದನ್ನು ನೋಡೋಣ. ಈಗ ಗುರುವಿನ ದೃಷ್ಟಿ ಬಗ್ಗೆ ಮಾತಾಡೋಣ. ಗುರು 12ಕ್ಕೆ ಬಂದಿದ್ದಾನೆ, ವ್ಯಯಸ್ಥಾನಕ್ಕೆ. ಹೌದು, ನಿಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಒಳ್ಳೆ ರೀತಿಯಿಂದನೂ ಆಗುತ್ತೆ, ಕೆಟ್ಟ ರೀತಿಯಿಂದನೂ ಆಗುತ್ತೆ. ಒಳ್ಳೆ ರೀತಿಯಿಂದ ಅಂದರೆ ಹೇಗೆ, ಯಾವುದಾದ್ರೂ ಶುಭ ಕಾರ್ಯಗಳನ್ನ ಮಾಡುವಂಥದ್ದು, ಅಥವಾ ಏನಾದರೂ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು, ಅಥವಾ ಏನಾದರೂ ಹೊರದೇಶದ ಪ್ರಯಾಣ ಮಾಡುವಂಥದ್ದು. ಮಕ್ಕಳಾದರೆ ಸ್ಟಡೀಸ್ ಪರ್ಪಸ್ಗೆ ಹೊರಗಡೆ ಹೋಗ್ತಾರೆ, ಅದಕ್ಕೋಸ್ಕರ ದುಡ್ಡು ಖರ್ಚಾಗುತ್ತೆ. ಈ ರೀತಿಯಾದ ಖರ್ಚುಗಳು ಆಗುತ್ತೆ. ನೆಗೆಟಿವ್ ಆಗಿ ಹೇಗೆ ಅಂತಂದರೆ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ದಿಢೀರಂತ ಏನೋ ಒಂದು ಖರ್ಚು ಬಂದುಬಿಡೋದು. ಇದರಿಂದ ನಿಮಗೆ ಅದನ್ನು ಸುಧಾರಿಸ್ಕೊಳ್ಳೋಕ್ಕಾಗೋದಿಲ್ಲ. ಏನಪ್ಪ ಅವಶ್ಯಕತೆ ಇಲ್ದಿರ ಇಷ್ಟೊಂದು ಖರ್ಚಾಗುತ್ತಲ್ಲ ಅಂತ ಯೋಚನೆ ಮಾಡೋದು ಕೂಡ ಆಗುತ್ತೆ.
ಇನ್ನು ಗುರುವಿನ ದೃಷ್ಟಿಯಿಂದ ಏನು ಲಾಭ ಸಿಗ್ತಿದೆ ನಿಮಗೆ ಅಂತ ನೋಡಿದ್ರೆ ನೋಡಿ, ಗುರು ಮೊದಲನೇದಾಗಿ ನಿಮಗೆ ಏನು 4ನೇ ಮನೆಗೆ ಗುರುವಿನ ದೃಷ್ಟಿ ಇದೆ ನಿಮಗೆ. ಸೊ ಮತ್ತು ಇನ್ನು 6ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಮತ್ತು ಇನ್ನು ನಿಮ್ಮ 8ನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ನಿಮ್ಗೇನು ಲಾಭ ಸಿಗ್ತಾ ಇದೆ? 4ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಭೂಮಿ ಖರೀದಿ ಮಾಡುವಂಥ ಯೋಗ ಬಂತು. ಈಗ ಹಣ ಖರ್ಚಾಗ್ತಿದೆ ಅಂದರೆ ಭೂಮಿನೋ ವಸ್ತುನೇನೋ ತೊಗೊತಾ ಇದ್ದೀರಾ, ಒಂದು ವಾಹನನೋ ಏನೋ ತೊಗೊತಾ ಇದ್ದೀರಾ, ಅದರಿಂದ ಖರ್ಚಾಗ್ತಾ ಇದೆ. ಅಂದರೆ ನೀವು ತೊಗೊಳ್ಳೋದಕ್ಕಿಂತ ಇನ್ನೂ ಜಾಸ್ತಿ ಹೈ ವೇರಿಯಂಟಿಗೆ ಹೋಗ್ಬೋದು, ಅಥವಾ ಯಾವುದೋ ಹೊಸ ನೀವು ಸ್ಟಾರ್ಟಪ್ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ಖರ್ಚಾಗ್ತಾ ಇದೆ. ಈ ರೀತಿ ಕೂಡ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕೂಡ ಕಂಡು ಬರುತ್ತೆ. ತಾಯಿ ಜೊತೆ ಒಂದು ಬಾಂಡೇಜ್ ಕೂಡ ಚೆನ್ನಾಗಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ 6ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವ್ರಿಗೆಲ್ಲರಿಗೂ ಕೂಡ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅಥವಾ ಕೆಲಸನ ಗುರುತಿಸ್ಕೊಳ್ಳುವಂಥದ್ದು, ಒಳ್ಳೊಳ್ಳೆ ಕೆಲಸಗಳಿಗೆ ಪೋಸ್ಟಿಂಗ್ ತೊಗೊಳ್ಳುವಂಥದ್ದು, ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಎಲ್ಲನೂ ಆಗುತ್ತೆ. ಆದರೆ ಶತ್ರುಗಳ ಕಾಟ ಕೂಡ ಎಷ್ಟೇ ಇದ್ದರೂ ಕೂಡ ಅವರು ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ. ಹಾಗೆ ನೀವೇ ಕೂಡ ಅವ್ರ ಮುಂದೆ ವಿನ್ ಆಗ್ತಾ ಹೋಗ್ತೀರಾ. ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತೀರ, ಅದರಲ್ಲಿ ವಿನ್ ಆಗ್ತೀರಾ. ಕೋರ್ಟ್ಗಳಲ್ಲಿ ಕೇಸ್ ಇದ್ದರೆ ವಿನ್ ಆಗ್ತೀರಾ. ಲೋನ್ಗಳು ಅಪ್ಲೈ ಮಾಡಿದರೆ ಲೋನು ನಿಮಗೆ ಸ್ಯಾಂಕ್ಷನ್ ಆಗುವಂಥದ್ದು ಕೂಡ ಆಗುತ್ತೆ. ಇನ್ನು ನಿಮಗೆ ಏನು 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ. ಈಗ ಆಲ್ರೆಡಿ 8ನೇ ಮನೆಯಲ್ಲಿ ಶನಿ ಇದ್ದಿದ್ದರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಕಾಡ್ತಾ ಇತ್ತು. ಜೊತೆಗೆ ಏನು ಶನಿ ಇದು 8ನೇ ಮನೆ ಅನ್ನೋದೇ ಅದೃಷ್ಟನೂ ಮತ್ತು ದುರಾದೃಷ್ಟ ಎರಡನ್ನೂ ತಂದ್ಕೊಡುವಂಥ ಮನೆ ಆಗಿರುತ್ತೆ. ಸೊ ಶನಿನಲ್ಲಿ ಕುತ್ಕೊಂಡಿರೋದ್ರಿಂದ ಅದೃಷ್ಟ ದುರಾದೃಷ್ಟ ಎರಡನ್ನೂ ಕೂಡ ನಿಮ್ಗೆ ತಂದ್ಕೊಡ್ತಿದ್ದ. ಇನ್ನು ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ದುರಾದೃಷ್ಟ ಅನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅದೃಷ್ಟ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದರೆ ಆರೋಗ್ಯದಲ್ಲೂ ಸ್ವಲ್ಪ ಏಳಿಗೆ, ಏನಾದ್ರು ಆರೋಗ್ಯ ಕೆಟ್ಟೋಗಿತ್ತು ಅಂದರೆ ಆರೋಗ್ಯ ಚೆನ್ನಾಗಾಗುವಂಥದ್ದು. ಜೊತೆಗೆ ಏನಂದರೆ ನಿಮಗೆ ಯಾವುದಾದ್ರು ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂದ್ಕೊಂಡಿದ್ರೆ, ತುಂಬ ದಿನಗಳಿಂದ ಹಣದ ನಿರೀಕ್ಷೆ ಯಾರ ಹತ್ರನೂ ಬರಬೇಕು ಅನ್ನೋದಿತ್ತು, ಆ ಹಣಗಳು ನಿಮಗೆ ಬರುವಂಥದ್ದು, ಕೆಲಸಗಳು ಚೆನ್ನಾಗಿ ಆಗುವಂಥದ್ದು. ಈಗ ನೋಡಿ, ಸಿಂಹ ರಾಶಿನಲ್ಲಿ ಆದಷ್ಟು ರಾಜಕೀಯದವರೇ ಇರ್ತಾರೆ. ರಾಜಕೀಯದಲ್ಲಿರುವಂಥವ್ರು, ಮತ್ತು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿರುವಂಥವ್ರು, ಗೌರ್ಮೆಂಟ್ ಜಾಬಲ್ಲಿರುವಂಥವ್ರು, ಅಥವಾ ಹೊಸ ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಿರೋಂಥವ್ರೆ ಜಾಸ್ತಿ ಜನ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಏನಂದರೆ ಯಾವುದಾದ್ರೂ ಮೂಲದಿಂದ ನಿಮಗೆ ಹಣದ ಅರಿವು ಬರುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಸಂಚಾರದಿಂದ ಏನೆಲ್ಲ ಫಲ ನೋಡ್ಬೋದು ಅಂದರೆ ನೋಡಿ, 11ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧರ ಸಂಚಾರ ಲಾಭಸ್ಥಾನಕ್ಕೆ ಬಂದಿರೋದ್ರಿಂದ ಲಾಭಸ್ಥಾನಾಧಿಪತಿ ಮತ್ತು ನಿಮಗೆ 2ನೇ ಮನೆ ಅಧಿಪತಿನೂ ಕೂಡ 11ರಲ್ಲೇ ಕೂತಿರೋದ್ರಿಂದ ಖಂಡಿತವಾಗ್ಲೂ ಹಣ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಲಾಭನ ನೀವು ಖಂಡಿತವಾಗ್ಲೂ ನೋಡಬಹುದು. ನೀವೇನು ಕೆಲಸ ಕಷ್ಟಪಟ್ಟು ಮಾಡ್ತಾ ಇದ್ದೀರೋ ಆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಅಂದರೆ ಕೆಲಸಕ್ಕೆ ತಕ್ಕನಾದ ಪ್ರತಿಫಲನ ಖಂಡಿತವಾಗ್ಲೂ ನೀವು ನಿರೀಕ್ಷೆ ಮಾಡಬಹುದು. ಇದ್ರ ಜೊತೆಗೆ ಶುಕ್ರನ ಒಂದು ಸಂಯೋಗ ಕೂಡ, ಲಕ್ಷ್ಮೀನಾರಾಯಣ ಯೋಗ ಕೂಡ ನಡೀತಿರೋದ್ರಿಂದ, ಅದು ನಿಮ್ಮ 11ನೇ ಮನೆಯಲ್ಲೇ ನಡೀತಿರೋದ್ರಿಂದ ಒಂದು ಅದೃಷ್ಟಕರವಾದ ಬದಲಾವಣೆ, ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ನೀವೇನಾದರೂ ಸೇವಿಂಗ್ಸ್ ಮಾಡಬೇಕು, ಹಣದಿಂದ ಏನಾದರೂ ನೀವು ತೊಗೋಬೇಕು, ಒಂದು ಭೂಮಿ ತೊಗೋಬೇಕು, ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯಶಸ್ಸಾಗುತ್ತೆ. ಖರ್ಚು ಕೂಡ ಅದ್ರ ಬೆನ್ನಿಂದ ಇರುತ್ತೆ. ಹಾಗಾಗಿ ಖರ್ಚನ್ನ ರೆಡ್ಯೂಸ್ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಿ, ಹಣ ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಯೋಚನೆ ಜಾಸ್ತಿ ಮಾಡಿ. ಇನ್ನು ನಿಮಗೆ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಲಗ್ನಾಧಿಪತಿನೇ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಏನು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ನಾನು ಆಗಲೇ ಹೇಳಿದೆ, ರಾಜಕಾರಣಿಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು ಅಂತ. ಸೊ ನಿಮಗೆ ತುಂಬ ಯಶಸ್ಸು ಸಿಗುವಂಥದ್ದು, ಒಳ್ಳೊಳ್ಳೆ ಕಡೆ ಪೋಸ್ಟಿಂಗ್ ಆಗುವಂಥದ್ದು, ಒಳ್ಳೊಳ್ಳೆ ಕೆಲಸ ಸಿಗುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ಕುಜ ಬಂದು ನಿಮಗೆ 9ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ, ಭೂಮಿಯಿಂದ ಲಾಭ ಬರುತ್ತೆ. ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಅದೃಷ್ಟಗಳನ್ನ ಬದಲಾವಣೆ ಕೂಡ ಮಾಡಿಕೊಡುತ್ತೆ. ಸೊ ಹಾಗಾಗಿ ನೋಡಿ, ಏನು ಸಿಂಹ ರಾಶಿಯವರಿಗೆ ಖಂಡಿತ ತುಂಬ ಒಳ್ಳೆ ಸಮಯ ಆಗಿದೆ. ಎಲ್ಲ ಕಡೆಯಿಂದನೂ ಕೂಡ ಎಲ್ಲ ಗ್ರಹಗಳ ಸ್ಥಾನಮಾನ ಅಂತ ನೋಡಿದ್ರು ಕೂಡ ನೆಗೆಟಿವ್ ಮೊದಲು ಎಲ್ಲಿತ್ತು, ಆ ನೆಗೆಟಿವ್ ಕೂಡ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ನೆಗೆಟಿವ್ ಕೂಡ ನಿಮಗೆ ಪಾಸಿಟಿವ್ ಆಗ್ತಾ ಇದೆ. ಇನ್ನು ರಾಹುವಿನ ಸಂಚಾರ, ಸಪ್ತಮದಲ್ಲಿ ರಾಹು ಸಂಚಾರ ಇದೆ. ಇಷ್ಟು ದಿಸ್ಗಳ ಕಾಲ ಗುರುವಿನ ದೃಷ್ಟಿ ಬಿದ್ದಿತ್ತು, ಇವಾಗ ಗುರು ದೃಷ್ಟಿ ಇಲ್ಲ. ಇದರಿಂದ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಯಗಳು ಮತ್ತೆ ಸ್ವಲ್ಪ ತಲೆ ಎತ್ತುತ್ತೆ. ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವೈಮನಸ್ಯಗಳು, ಆವಾಗವಾಗ ಸ್ವಲ್ಪ ಜಗಳ, ಇದರಿಂದನೇ ಸ್ವಲ್ಪ ನಿಮಗೆ ನೆಮ್ಮದಿ ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಖರ್ಚು ಜಾಸ್ತಿ ಮಾಡ್ತಿದ್ದೀರಾ ಅಂತನೋ ಅಥವಾ ಬೇರೆ ಏನೋ ಸಮಸ್ಯೆಗಳಿಗೋ ಸ್ವಲ್ಪ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂಚೂರು ವೈಮನಸ್ಯಗಳು ಶುರುವಾಗುತ್ತೆ. 5ನೇ ಮನೆಯಲ್ಲಿ ಚಂದ್ರನ ಸಂಚಾರ ನಡೀತಾ ಇರೋದ್ರಿಂದ ಮಕ್ಕಳಿಂದ ಏನಾದರೂ ಲಾಭ, ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅಂತ ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಮಕ್ಕಳಾಗುವಂಥದ್ದು, ಇದೆಲ್ಲನೂ ಕೂಡ ನೋಡ್ಬೋದು. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗೋಕ್ಕೆ ಚಂದ್ರನೂ ಕೂಡ ಒಂದು ಕಡೆ ಕಾರಣ ಆಗ್ತಾನೆ.
ಇನ್ನೊಂದು ಕಡೆ ನಿಮಗೆ ರಾಹುವಿಂದ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸೇನೂ ಬರ್ತಾ ಇದೆ. ಇಷ್ಟು ದಿವಸ ಗುರುದೃಷ್ಟಿ ಇತ್ತು, ಸ್ವಲ್ಪ ಅವಾಯ್ಡ್ ಆಗ್ತಿತ್ತು. ಈಗ ಚಂದ್ರ 5ನೇ ಮನೆಯಲ್ಲಿರೋದ್ರಿಂದ ಏನೇ ನೆಗೆಟಿವಿಟಿ ಅಲ್ಲಿ ಬರ್ತಾ ಇದ್ರು ಕೂಡ ಚಂದ್ರನ ಸ್ವಲ್ಪ ಸಪೋರ್ಟ್ ಬರುತ್ತೆ. ಸೊ ಇವಾಗೂ ಕೂಡ ನೀವೇನು ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಜಗಳ ಬರ್ತಾ ಇರುತ್ತೆ, ಅದು ಹಾಗೆ ಕೂಡ ಕೂಲ್ ಡೌನ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲ ರೀತಿಯಿಂದನೂ ಏನು ಸಿಂಹರಾಶಿಯವರಿಗೆ ನೆಗೆಟಿವಿಟಿ ಏನೂ ಇಲ್ಲ, ತುಂಬ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕೇತು ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಮೂಳೆಗಳಿಗೆ ಏಟು ಬೀಳುವಂಥದ್ದು ಅಥವಾ ಡೆಂಟಲ್ ಪ್ರಾಬ್ಲಮ್ಮು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇರೋದಿಲ್ಲ. ಇನ್ನು ಸಣ್ಣ ಪುಟ್ಟ ನೆಗೆಟಿವಿಟಿ ನಾನು ಏನು ಹೇಳಿದ್ದೀನಿ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂದರೆ, ಮೊದಲನೇದು 12ರಲ್ಲಿ ಗುರು ಇರೋದ್ರಿಂದ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕಡಲೆಕಾಳನ್ನ ಡೊನೇಟ್ ಮಾಡಿ, ದಾನ ಮಾಡಿ. ಯಾರಿಗಾದ್ರೂ ನಿಮ್ಮ ನಿರ್ಗತಿಕರಿಗೆ ಅವಶ್ಯಕತೆ ಇದೆ ಅಂತನೋರಿಗೆ ಪ್ರತಿ ಗುರುವಾರದ ದಿವಸ ತೊಗೊಂಡೋಗಿ ಕಡಲೆಕಾಳನ್ನ ಕೊಟ್ಬಿಟ್ಟು ಬನ್ನಿ. ಅಥವಾ ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಅಡುಗೆ ಮನೆಯಲ್ಲಿ ಮಾಡಿಬಿಟ್ಟು ತೊಗೊಂಡೋಗಿ ಡೊನೇಟ್ ಮಾಡಿ. ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥಗಳು ಅಥವಾ ಹಳದಿ ಬಟ್ಟೆನೂ ಕೂಡ ಡೊನೇಟ್ ಮಾಡಬಹುದು. ತುಂಬ ಚೆನ್ನಾಗಿದೆ ನಿಮಗೆ ಗ್ರಹಗಳು. ಇದರಿಂದ ಏನು ಲಾಭ ಸಿಗುತ್ತೆ, ಅದನ್ನೇನು ಮಾಡಬೇಕು ಅಂತಂದರೆ, ನೀವು ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದರಲ್ಲೂ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ತದನಂತರ ನೀವು ಏನು ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಅದು ತುಂಬಾ ನಿಮಗೆ ಯೋಗನ ತಂದುಕೊಡುತ್ತೆ. ಇವಾಗ ನಾನು ಹೇಳ್ಕೊಡೋವಂಥ ಮಂತ್ರನ 108 ಬಾರಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲಗಳು ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಗುರುವಾರದ ದಿವಸ. ಇದು ಸಾಧ್ಯ ಆಗಿಲ್ಲ ಅಂತಂದರೆ ಪ್ರತಿ ದಿವಸನೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಗುರುವಾರ ಒಂದು ದಿವಸನಾದರೂ ಈ ಮಂತ್ರನ ಹೇಳ್ಕೊಳ್ಳಿ. ಈ ಮಂತ್ರ ಹೇಗಿರುತ್ತೆ ಅಂತಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನುವಂಥ ಬೀಜ ಮಂತ್ರನ 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ವಾ, ಕೊನೆ ಪಕ್ಷ 21 ಬಾರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಲ್ಲಿ ರಿಡ್ಯೂಸ್ ಆಗುತ್ತೆ. ಪಾಸಿಟಿವಿಟಿ ಆಗ್ತಿದೆ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ನಾನು ಈ 12 ರಾಶಿಗಳಿಗೆ ಗುರುವಿನ ಒಂದು ಪರಿಣಾಮದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ಒಳ್ಳೆಯದು ಇದೆ, ಕೆಲವರು ಕೆಟ್ಟದ್ದು ಇದೆ. ಆದರೆ ನಿಮ್ಮ ದಶಾಭುಕ್ತಿಗಳು ಹೇಗೆ ನಡೀತಿದೆ ಮತ್ತು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಒಂದು ಸತಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಏನು ಅಂತಂದರೆ, ನಿಮಗೆ ಏನಾದರೂ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕೂಡ ನೀವು ಕರೆ ಮಾಡಿ ಜಾತಕಗಳನ್ನ ತೋರಿಸ್ಕೋಬೋದು. ಹಾಗೆ ಎಲ್ಲರೂ ಕೂಡ ಗುರುವಿನ ಬದಲಾವಣೆಯಿಂದ ಕೆಲವರಿಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಆಗ್ತಾ ಇದೆ. ಸೊ ನಾನು ಹೇಳ್ಕೊಡೋವಂಥ ಈ ಮಂತ್ರನ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕೊನೆ ಪಕ್ಷ 5 ಬಾರಿನಾದರೂ ಪಠನೆ ಮಾಡಿ. ಸಾಧ್ಯ ಆಗಿಲ್ಲ ಅಂದರೆ ಒಂದೇ ಒಂದು ಸತಿನಾದರೂ ಹೇಳ್ಕೊಳ್ಳೋದ್ರಿಂದ ಎಂತೆಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ಬೋದು.